ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಮೆಣಸಿನ ಬಳ್ಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನೀರನ್ನು ಕೊಟ್ಟರೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಹಾಗೂ ಮೆಣಸಿನ ಬಳ್ಳಿಯು ಕಾಯಿಲೆಗಳಿಂದ ಮುಕ್ತವಾಗಿರುತ್ತದೆ. ಮೆಣಸಿನ ಬಳ್ಳಿಗೆ ನೀರನ್ನು ಕೊಡಲು ಸುಮಾರು ವಿಧಾನಗಳಿವೆ. ಅದರಲ್ಲಿ ಒಂದು ಸುಲಭವಾದ ವಿಧಾನವೆಂದರೆ ಪಾಲಿಥೀನ್ ಬ್ಯಾಗ್ ಅಂದರೆ ಪ್ಲಾಸ್ಟಿಕ್ ಕವರನ್ನು ಬಳಸಿಕೊಂಡು ಮೆಣಸಿನ ಬಳ್ಳಿಗೆ ನೀರು ಕೊಡುವುದು. ಇದು ತುಂಬ ಕಡಿಮೆ ವೆಚ್ಚದ ವಿಧಾನವಾಗಿದೆ. ಈ ವಿಧಾನದಿಂದ ಸುಲಭವಾಗಿ ಮೆಣಸಿನ ಬಳ್ಳಿಗೆ ನೀರನ್ನು ಕೊಡಬಹುದು. 18 ಇಂಚು ಉದ್ದ ಹಾಗೂ 14 ಇಂಚು ಅಗಲದ ಪಾಲಿಥೀನ್ ಬ್ಯಾಗನ್ನು ಬಳಸಿದರೆ ತುಂಬ ಸೂಕ್ತವಾಗಿರುತ್ತದೆ. ಈ ಪ್ಲಾಸ್ಟಿಕ್ಕಿನ ಬೆಲೆ ಸಾಧಾರಣವಾಗಿ 4 ರೂಪಾಯಿ ಆಗಿರುತ್ತದೆ. ಇದು ಮಾರುಕಟ್ಟೆಯಲ್ಲಿ ತುಂಬ ಸುಲಭವಾಗಿ ಸಿಗುತ್ತದೆ. ಈ ಪ್ಲಾಸ್ಟಿಕ್ ಕವರಲ್ಲಿ ಸುಮಾರು 10 ಲೀಟರ್ ನೀರನ್ನು ಹಾಕಬಹುದು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ನಾವು ಮೆಜರ್ ಮಾಡಿ ನೋಡಿದಾಗ 10 ಲೀಟರ್ ನೀರು ಈ ಪಾಲಿಥೀನ್ ಕವರಲ್ಲಿ ಹಿಡಿಸುತ್ತದೆ. ಹಾಗಾಗಿ ನೀವು ಈ ರೀತಿಯ ಪ್ಲಾಸ್ಟಿಕ್ ಕವರನ್ನು ಬಳಸುವುದು ತುಂಬ ಸೂಕ್ತ. ಈ ಪಾಲಿಥೀನ್ ಬ್ಯಾಗ್ ಒಂದು ಸೀಸನ್ ಅಂದರೆ ಸುಮಾರು 4 ರಿಂದ 5 ತಿಂಗಳವರೆಗೆ ಬರುತ್ತದೆ. ಪ್ಲಾಸ್ಟಿಕ್ ಕವರನ್ನು ಬಳಸಲು ಮರಕ್ಕೆ ಕಟ್ಟಲು ಅನುಕೂಲ ಆಗುವಂತೆ ಒಂದು ಸಣ್ಣ ಮರದ ಪೀಸನ್ನು ಪ್ಲಾಸ್ಟಿಕ್ ಕವರಿನ ಒಳಗೆ ಒಂದು ಸೈಡ್ ಹಾಕಿ ಈ ರೀತಿ ದಾರದ ಸಹಾಯದಿಂದ ಬಿಗಿಗೊಳಿಸಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದಲ್ಲ, ಈ ರೀತಿ ಒಂದು ಮರದ ಕೋಲನ್ನು ಬಳಸಿ ಪ್ಲಾಸ್ಟಿಕ್ ಕವರನ್ನು ಒಂದು ಸೈಡಿಂದ ಬಿಗಿಗೊಳಿಸಬೇಕು. ಇದರಿಂದ ಕವರನ್ನು ನಾವು ಮರಕ್ಕೆ ಕಟ್ಟಿದಾಗ ಜಾರಿ ಹೋಗುವುದಿಲ್ಲ, ಗಟ್ಟಿಯಾಗಿ ಮರದಲ್ಲೇ ಇರುತ್ತದೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಗಟ್ಟಿಯಾಗಿ ಕಟ್ಟಬೇಕು. ಈ ಪ್ಲಾಸ್ಟಿಕ್ ವಾಟರಿಂಗ್ ವಿಧಾನವು ನೀವು ಸಣ್ಣ ಬಳ್ಳಿಗೆ ಕೂಡ ಬಳಸಬಹುದು. ಯಾಕೆಂದರೆ ಮಳೆಗಾಲ ಮುಗಿದ ನಂತರ ಸಣ್ಣ ಬಳ್ಳಿಗೆ ನೀರಿನ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಪ್ರತಿ ವಾರಕ್ಕೆ ಒಮ್ಮೆ ಅಥವಾ 10 ದಿನಗಳಿಗೆ ಒಮ್ಮೆ ಸಣ್ಣ ಬಳ್ಳಿಗಳಿಗೆ ಕೂಡ ಈ ವಿಧಾನದಿಂದ ನೀರನ್ನು ಕೊಡಬಹುದು. ಇದನ್ನು ಒಂದು ಸಲ ಮಳೆಗಾಲ ಮುಗಿದ ನಂತರ ಮರಕ್ಕೆ ಕಟ್ಟಿದರೆ ಪ್ರತಿ 10 ದಿನಕ್ಕೆ ಒಮ್ಮೆ ಫಿಲ್ ಮಾಡಿದರೆ ಸಾಕು. ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಬೆಳೆಯುತ್ತದೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಮರಕ್ಕೆ ಕಟ್ಟಿದ ನಂತರ ಪ್ರತಿ 10 ದಿನಕ್ಕೆ ಒಮ್ಮೆ ನೀರನ್ನು ಫಿಲ್ ಮಾಡಬೇಕು. ಪ್ಲಾಸ್ಟಿಕ್ ಕವರ್ ಒಳಗೆ 3-4 ಕಲ್ಲನ್ನು ಹಾಕಬೇಕು. ಈ ಕಲ್ಲನ್ನು ಹಾಕುವುದರಿಂದ ನಾವು ಮಾಡಿರುವ ಸಣ್ಣ ಹೋಲ್ಗಳು ಬ್ಲಾಕ್ ಆಗೋದಿಲ್ಲ. ಇಲ್ಲದಿದ್ದರೆ ಮರದ ಎಲೆಗಳು ಅಥವಾ ಏನಾದರೂ ಅದರ ಒಳಗೆ ಬಿದ್ದರೆ ಹೋಲ್ ಬ್ಲಾಕ್ ಆಗುತ್ತದೆ. ಹಾಗಾಗಿ ಸಣ್ಣ 3-4 ಕಲ್ಲುಗಳನ್ನು ಹಾಕಿದರೆ ಹೋಲ್ಗಳು ಬ್ಲಾಕ್ ಆಗುವುದಿಲ್ಲ. ದೊಡ್ಡ ಬಳ್ಳಿಗೆ ಈ ವಿಧಾನದಿಂದ ನೀರು ಕೊಡುವುದರಿಂದ ನಿಮ್ಮ ಮೆಣಸಿನ ಬಳ್ಳಿಯು ಉತ್ತಮವಾಗಿ ಬೆಳೆಯುತ್ತದೆ ಹಾಗೂ ಉತ್ತಮ ಇಳುವರಿಯನ್ನು ಕೂಡ ನೀಡುತ್ತದೆ ಹಾಗೂ ಕ್ರಾಪ್ನ ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತದೆ. ಒಂದು ಮರದಲ್ಲಿ 2 ಅಥವಾ 3 ಮೆಣಸಿನ ಬಳ್ಳಿಯು ಇದ್ದರೆ 2 ಅಥವಾ 3 ದಿಕ್ಕಿನಲ್ಲಿ ಕೂಡ ಈ ರೀತಿಯ ಪ್ಲಾಸ್ಟಿಕ್ಕನ್ನು ಕಟ್ಟಬೇಕು. ಯಾಕೆಂದರೆ ಎಲ್ಲ ಬಳ್ಳಿಗಳಿಗೂ ಕೂಡ ನೀರಿನ ಅವಶ್ಯಕತೆ ಇರುತ್ತದೆ. ಹಾಗಾಗಿ 2 ಅಥವಾ 3 ಬಳ್ಳಿಗಳಿದ್ದರೆ 2 ಅಥವಾ 3 ಪ್ಲಾಸ್ಟಿಕ್ಗಳನ್ನು ಎಲ್ಲ ದಿಕ್ಕಿನಲ್ಲಿಯೂ ಕಟ್ಟಬೇಕು. ಹಾಗೂ ಪ್ರತಿ ವಾರಕ್ಕೆ ಅಥವಾ 10 ದಿನಗಳಿಗೆ ಒಮ್ಮೆ ನೀರನ್ನು ತುಂಬಿಸಬೇಕು. ಒಂದು ಪ್ಲಾಸ್ಟಿಕ್ ಕವರಿಗೆ ನೀರು ತುಂಬಿಸಲು ತಗುಲುವ ವೆಚ್ಚ ಸುಮಾರು 4 ರಿಂದ 5 ರೂಪಾಯಿಗಳು ಆಗಿರುತ್ತದೆ. ಮಳೆಗಾಲ ಮುಗಿದ ನಂತರ ಈ ರೀತಿ ನೀರು ಕೊಡುವುದರಿಂದ ಕ್ರಾಪ್ ಡೆನ್ಸಿಟಿ ಜಾಸ್ತಿ ಆಗುತ್ತದೆ, ಅಂದರೆ ಲೀಟರ್ ವೆಯ್ಟ್ ಜಾಸ್ತಿ ಆಗುತ್ತದೆ ಹಾಗೂ ಮುಂದಿನ ವರ್ಷ ಕೂಡ ಹೆಚ್ಚಿನ ಇಳುವರಿ ದೊರೆಯುತ್ತದೆ. ಹಾಗಾಗಿ ನೀವು ಕೂಡ ಈ ವಿಧಾನ ಅನುಸರಿಸಿ ನೀರನ್ನು ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.